ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ನೋಡಿ, ಸಂಜೆ ಆಯಿತು. ಇವತ್ತು ಈವ್ನಿಂಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸಂಡೇ ಇವರೇನು ಕೆಲಸ ಮಾಡ್ತಾಯಿದ್ರು ನೋಡಿ, ಎಷ್ಟು ಕ್ಲೀನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಬೆಂಕಿ ಕೊಡಬೇಕು ಅಂತ ಹೇಳಿದ್ದಾರೆ ಒಂದು 3 ದಿನ ಕಳೆದ ನಂತರ. ಸೊ ಇನ್ನು ಕ್ಲೀನ್ ಮಾಡಬೇಕು. ಹಾಗೆ ನಾನು ಹೇಳಿದ್ದೆ ತೋಟದಲ್ಲಿದ್ದ ಇರುವಂಥ ಇದು ಸೋಗೆ ಮತ್ತು ತೆಂಗಿನ ಗರಿನ ತರಬೇಕು ಅಂತ, ಬಟ್ ಯಾವುದನ್ನು ಕೂಡ ತರಲಿಲ್ಲ. ನೋಡಿ ಅಲ್ಲೇ ಇದೆ. ಸೊ ನನಗೆ ಆಗಲಿಲ್ಲ ತರಲಿಕ್ಕೆ. ಹಾಗೆ ಇದರಲ್ಲಿ ನೊರೆಕಾಯಿ ಆಗಿದೆ. ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು, ನಿಮ್ಗೆ ಗೊತ್ತಿದ್ರೆ ಹೇಳಿ. ಅಂಟುಕಾಯಿ ಹೇಳ್ತಾರೆ ಕಾಣಬೇಕು. ಬೆಳಿಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂದರೆ ಇವತ್ತು ನನಗೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಇದೆ. ಇಲ್ಲೇ ಮನೆ ಹತ್ರದವ್ರದ್ದೊಂದು ಡಿನ್ನರ್ ಇದೆ. ಸೊ ಅದಕ್ಕಾಗಿ ಹೋಗ್ತಾ ಇದ್ದೇನೆ. ಆವಾಗ ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿ ಮೇಕಪ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ರೆಡಿ ಮೇಕಪ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತು ಯಾವ ರೀತಿ ಮೇಕಪ್ ಮಾಡೋದು ಅಂತ ಲಿಟ್ರಲಿ ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂದರೆ ನಿನ್ನೆ ನಯನನ ಚಾನಲ್ ನೋಡಿದೆ. ಅವಳಲ್ಲಿ ಯಾವ್ಯಾವ ಮೇಕಪ್ ಇದೆ ಅಂತ ಅವಳು ಚೆನ್ನಾಗಿ ತೋರಿಸಿದ್ದು. ನನಗೆ ಖುಷಿ ಆಯಿತು. ಅವಳ ಮೇಕಪ್ ಐಟಮ್ಗಳನ್ನೆಲ್ಲ ಸಿಂಪಲ್ ಆಗಿಟ್ಟು ತೋರಿಸಿದ್ದು. ಅದೇ ರೀತಿ ನನ್ನಲ್ಲೂ ಕೂಡ ಇದೆ. ಸೊ ಅದನ್ನು ಕೂಡ ನಾನು ಅದೇ ರೀತಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ನಯನನ್ನ ಕಾಪಿ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಇವತ್ತು ಏನೇನೋ ಹೇಗೆ ಮೇಕಪ್ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ಡ್ರೆಸ್ನ ಹಾಕ್ಕೊಂಡು ಹೋಗ್ತೇನೆ, ಅದ್ರ ಜೊತೆ ಸಿಂಪಲ್ ಆಗಿ ಒಂದು ಮೇಕಪ್ ಮಾಡ್ಕೊಳ್ತೀನಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ಹೋಗುವ, ಮೇಕಪ್ ಮಾಡುವ. ಇಲ್ಲಿ ನೋಡಿ, ತುಂಬ ದಿನಗಳಿಂದ ನವಿಲು ಕೂಗುದು ಕೇಳ್ತಾ ಇತ್ತು, ಬಟ್ ಇಲ್ಲಿ ಬಂದೇ ಇರಲಿಲ್ಲ. ಸೊ ಇವತ್ತು ಬಂದಿದೆ ನೋಡಿ, 2 ನವಿಲುಗಳಿವೆ. ಇಲ್ಲಿ ಇಬ್ಬರು ಕೂಡ ಜೋರಾಗಿ ಗೊಬ್ಬೆ ಹಾಕ್ತಾ ಇದ್ದಾರೆ. ಸ್ವಲ್ಪ ನಾನು ಹೇಳಿದೆ ಅದಿರಲಿ, ಇನ್ನು ಗೊಬ್ಬೆ ಹಾಕಬೇಡಿ ಅಂತ. ಸೊ ಹಾಗಾಗಿ ಸುಮ್ಮನೆ ನಿಂತಿವೆ. ಅದು ನನ್ನನ್ನು ನೋಡ್ತಾ ಇದೆ, ಇವಳೇನು ಮಾಡ್ತಾ ಇದ್ದಾಳೆ ಅಂತ. ಸೊ ನೋಡಿ, ಈಗ ಮೇಲೆ ಹಾರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಈ ಕಡೆ ಬರಲಿಕ್ಕೆ ಇಲ್ಲ. ಸೊ ತುಂಬ ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗಾಗಿ ಈ ಕಡೆ ಬರಲಿಕ್ಕೆ ಇಲ್ಲ. ಅದಕ್ಕೆ ಕೂಡ ತುಂಬ ಹೆದರಿಕೆ ಆಗ್ತದೆ. ಇಲ್ಲಿ 2 ನಾಯಿ ಇದೆ ಅಲ್ವಾ, ಹಾಗಾಗಿ. ಹೋಪ್ ಈ ಕಡೆಯಿಂದ ಹೋಗ್ತದೋ. ಸೊ ನವಿಲು ಇಷ್ಟು ಧೈರ್ಯದಿಂದ ಬರ್ತಾ ಇದೆ ನೋಡಿ ಇಲ್ಲಿ. ಅದಕ್ಕೆ ಗೊತ್ತಾಯಿತು ನಾನೇನು ಮಾಡೋದಿಲ್ಲ ಅಂಥೇಳಿ. ಸೊ ಇಲ್ಲಿ ಅಂಗಳದಲ್ಲಿ ಹೋಗ್ತಾ ಇದೆ ನೋಡಿ. ರಾಧೆ ರಾಧೆ, ರಾಧೆ ರಾಧೆ. ಓಹೋ, ಸೊ ಇನ್ನೊಂದಿದೆ. ಸೊ 2 ಕೂಡ ಜೊತೆಯಲ್ಲಿ ಹೋಗ್ತಾ ಇದೆ. ನನಗೆ ತುಂಬ ಖುಷಿ ಅನ್ನಿಸ್ತು.
ಹತ್ತಿರದಿಂದ ನೋಡಿ, ಯಾಕಂದರೆ ಇದು ಆ್ಯಕ್ಚುಲಿ ಅದು ಯಾವಾಗಲೂ ಹತ್ತಿರದಿಂದ ಬರೋದಿಲ್ಲ, ತುಂಬ ದೂರದಲ್ಲಿರ್ತದೆ. ಈ ರೀತಿ ಇದೆ ಮುಖ. ಪ್ರೈಮರ್ ಹಾಕೊಳ್ತಾ ಇದ್ದೇನೆ. ಇವಳೇನು ಪ್ರೈಮರ್ನ ಈ ರೀತಿ ಯೂಸ್ ಮಾಡ್ತಾ ಇದ್ದಾಳೆ ಅಂತ ನೀವು ಅನ್ಕೋಬೋದು. ಜಾಸ್ತಿ ಮೇಕಪ್ ಮಾಡಲಿಕ್ಕೆ ಗೊತ್ತಿಲ್ಲ, ಸೊ ಈ ರೀತಿ ನಾನು ಹಚ್ಚಿಕೊಳ್ತೇನೆ. ನಾನು ಹೇಗೆ ಹಾಕ್ತೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಲ್ಯಾಕ್ಮಿ ಅವರದ್ದು. ಸೊ ಇದು ತಂಗಿ ಹೇಳಿರುವಂಥದ್ದು ನನಗೆ. ಹಾಕಿದ 9 to 5 ಕ್ರೀಮ್ ಇದೆ ಅಲ್ಲ, ಅದನ್ನು ಹಾಕ್ತೇನೆ. ಅದ್ರ ಮೇಲೆ ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಲಿಟಲ್ ಬಿಟ್ಟು ಹಾಕ್ತೇನೆ. ಅದು ತುಂಬ ಚೆನ್ನಾಗಿ ಕಾಣ್ತದೆ ನನಗೆ ಗೊತ್ತಿದ್ದ ಪ್ರಕಾರ. ಮತ್ತು ನೀವು ಹೇಗೆ ಇದು ಮಾಡ್ತೀರಿ ಅಂತ ಗೊತ್ತಿಲ್ಲ. ನೋಡಿ, ನಾನು ಈ ರೀತಿ ಹಾಕ್ಕೊಳ್ತೇನೆ ಅದನ್ನು.
ಈ ರೀತಿ ನೀವು ಯಾರು ಯೂಸ್ ಮಾಡೋದಿಲ್ಲ ಅಂತ ನನಗೆ ಗೊತ್ತು, ಬಟ್ ನಾನು ಈ ರೀತಿ ಯೂಸ್ ಮಾಡ್ತೇನೆ. ಇದು ನನಗೆ ಕರೆಕ್ಟ್ ಅಂತ ಅನಿಸ್ತದೆ. ಕರೆಕ್ಟ್ ಏನೋ ಫೌಂಡೇಶನ್ ಹಾಕಿದ್ದೇವೆ ನೋಡಿ, ಅದು ಕರೆಕ್ಟ್ ಬ್ಲೆಂಡ್ ಆಗ್ತದೆ ಇದರಿಂದಾಗಿ. ನೋಡಿ, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನನ್ನನ್ನು ನೋಡಿ. ಮೇಕಪ್ ಮಾಡಿದ್ದೇವೆ, ಬಟ್ ಮೇಕಪ್ ಮಾಡಿದ ಹಾಗೆ ಕಾಣುವುದಿಲ್ಲ. ಓಕೆ, ಲಿಪ್ ಲೈನರ್ ಹಚ್ಕೊಳ್ತಾ ಇದ್ದೇನೆ. ಇದು ನಂದು ಫೇವ್ರೇಟ್ ಕಲರ್ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಕಲರ್. ಹೇಗಿದೆ? ಚೆನ್ನಾಗಿದೆ ಅಲ್ವಾ ಕಲರ್? ಇದೆಲ್ಲ ಆದ ನಂತರ ನಾನು ಕಣ್ಣಿಗೆ ಹಾಕ್ಕೊಳ್ತೇನೆ. ಇದು ಯಾವುದು ಅಂತೆಲ್ಲ ಏನು ಗೊತ್ತಿಲ್ಲ ನನಗೆ, ಸೊ ಇದನ್ನು ಕಣ್ಣಿಗೆ ಸ್ವಲ್ಪ ಹಾಕ್ಕೊಳ್ತೇನೆ. ಸೊ ನೋಡಿ, ಈ ರೀತಿ ಐಬ್ರೋ ಪೆನ್ಸಿಲ್. ಆ್ಯಕ್ಚುಲಿ ನನಗೆ ಇದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ, ಆದರೂ ಸ್ವಲ್ಪ ಯೂಸ್ ಮಾಡ್ತೇನೆ ನನಗೆ ಗೊತ್ತಿದ್ದ ಹಾಗೆ. ಆ್ಯಕ್ಚುಲಿ ತಂಗಿ ಇದನ್ನು ಚೆನ್ನಾಗಿ ಹಾಕ್ತಾಳೆ. ಲಾಸ್ಟ್ ಟೈಮ್ ನನಗೊಮ್ಮೆ ಹಾಕಿದ್ಲು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಐಬ್ರೋಸ್ ನಂದು. ಸೊ ಇದು ನನಗೆ ಹಾಕಲಿಕ್ಕೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಸ್ವಲ್ಪ ಹಾಕ್ಕೊಳ್ತೇನೆ ಹೀಗೆ ನನಗೆ ಗೊತ್ತಿದ್ದ ಹಾಗೆ. ಪಾರಿವಾಳ ಏನಿದೆ ನೋಡಿ, ತುಂಬ ಉಪದ್ರ ಮಾಡ್ತಾ ಇದೆ. ಸೊ ಈ ರೀತಿ ಹಾಕ್ಕೊಂಡೆ ನೋಡಿ. ಜಾಸ್ತಿ ಅನ್ನಿಸ್ತಾ ಇದೆಯಾ ಗೊತ್ತಿಲ್ಲ. ಸೊ ಅನಂತರ ಏನು ಮಾಡ್ತೇನೆ ಅಂದರೆ, ಹಾಕಿದ ಮೇಲೆ ಇದು ಆಯಿಲ್ ಕಂಟ್ರೋಲ್ ಕಾಂಪ್ಯಾಕ್ಟ್ ಪೌಡರ್, ಕಾಂಪ್ಯಾಕ್ಟ್. ಸೊ ಅದನ್ನು ಈ ರೀತಿ ಹಾಕ್ಕೊಳ್ತೇನೆ. ಹಾಕ್ಕೊಂಡ ನಂತರ ಈ ರೀತಿ ಮಾಡ್ತೇನೆ, ಹಾಗೆ ಹೀಗೆ ಮಾಡ್ತೇನೆ ಸ್ವಲ್ಪ ನೋಡಿ, ಈ ರೀತಿ ಕಾಣಿಸ್ತಾ ಇದ್ದೇನೆ. ಸೊ ಇನ್ನು ಸ್ಟಿಕ್ಕರ್ ಒಂದು ಇಡೋದು, ಆಮೇಲೆ ಡ್ರೆಸ್ ಮಾಡೋದು. ಡ್ರೆಸ್ ಆಯಿತು ನಂದು ಇಷ್ಟೇ, ಇನ್ನೇನು ಮಾಡೋದಿಲ್ಲ. ಸೊ ಈ ರೀತಿ ಕಾಣಿಸ್ತಾ ಇದ್ದೇನೆ. ಡ್ರೆಸ್ ಹಾಕ್ಕೊಂಡು ಬರ್ತೇನೆ, ಸೇಮ್ ಕಲರಲ್ಲಿ ಡ್ರೆಸ್ ಇದೆ. ಸೊ ಇದನ್ನು ಹಾಕ್ಕೊಂಡು ಬರ್ತೇನೆ ಈಗ. ಓಕೆ, ಡ್ರೆಸ್ ಮಾಡಿದೆ. ಸೊ ಈ ರೀತಿ ಡ್ರೆಸ್ ಮಾಡಿದೆ. ಇನ್ನು ಏನಿಲ್ಲ, ಸಿಂಪಲ್ ಆಗಿ ಕೂದಲು ಕಟ್ಟೋದು, ಹೋಗೋದು.
ನೀಲ್ ಪೇಂಟ್ ಹಾಕಿದೆ ನೋಡಿ. ಸಿಂಪಲಾಗಿ ಹೋಗ್ಲಾ ಅಂತ ಏನು ಬೇಡ ಅಂತ ಅನ್ನಿಸ್ತಾ ಇದೆ. ಕಿವಿದು ಬೇಕು ಬೇಡವೋ ಗೊತ್ತಿಲ್ಲ. ಐ ಥಿಂಕ್ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಇದನ್ನು ಬೇರೆ ಮಾಡ್ತೀನಿ. ಇನ್ನೇನಿಲ್ಲ, ಇಷ್ಟೇ. ಆಮೇಲೆ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಳ್ಳೋಣ. ಸಿಂಪಲ್ ಆಗಿ ಒಂದು ಬ್ಯಾಂಗಲ್ ಹಾಕ್ಬೋದು. ಸೊ ನಾನು ರೆಡಿ ಆದೆ, ಹೋಗೋದು ಇನ್ನು. ಮೇಕಪ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಹೊರಡೋಣ. ಗಾಡಿಯಲ್ಲಿ ಹೋಗ್ತಾನೆ. ಓಕೆ, ಆಮೇಲೆ ಸಿಗ್ತಾನೆ. ವೇದಿಕೆ ಮೇಲೆ ಪುನಃ ದೀಪಕ್ ಅಲ್ಲವಾಡು ಈ ಕಾರ್ಯಕ್ರಮಕ್ಕೆ ಪ್ಲೀಸ್ ಬಂದಮ್ಮ. ಓಕೆ, 4 ಸಲ ನಲ್ಕೊಡು. ಮ್ಯೂಸಿಕ್. ಸಂಪಂಗಪ್ಪನ ಮಗ ಹರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಹರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಹರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಹರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಹರಿ ಸಂಪಂಗಪ್ಪ. ಈಗಿನ ರಿಸೆಪ್ಷನ್ ಇರಲಿ, ಮದುವೆ ಫಂಕ್ಷನ್ ಇರಲಿ, ಯಾವುದೇ ಇರಲಿ, ಈಗ ಕೇಕ್ ಕಟ್ ಮಾಡೋದಂತೂ ಎಲ್ಲ ಕಡೆ ಇದ್ದೇ ಇದೆ. ಸೊ ಇಲ್ಲಿ ಕೂಡ ಇತ್ತು. ರಿಸೆಪ್ಷನಿಗೆ ಹೋಗಿ ಬಂದೆ. ಈಗಷ್ಟೇ ಮುಟ್ಟಿದೆ ಮನೆಗೆ. ತುಂಬ ಬಿಸಿಲಿದೆ ಹೊರಗಡೆ ನೋಡಿ, ತುಂಬ ಅಂದರೆ ತುಂಬ ಬಿಸಿಲಿದೆ. ಹಾಗೆ ಸ್ವಲ್ಪ ಫ್ಯಾನ್ ಹಾಕಿ ಇಲ್ಲಿ ನಿಂತ್ಕೊಂಡೆ. ಈ ವಿಡಿಯೋ ಕೂಡ ತುಂಬ ಲೆಂತಿ ಆಗಿದೆ. ಹಾಗೆ ಮದುವೆ ಫಂಕ್ಷನಿಗೇನು ಹೋಗಿದ್ದೆ ನೋಡಿ, ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ. ಏನಂದರೆ ನಾನು ಅಲ್ಲಿ ಮುಟ್ಟಬೇಕಾದ್ರೇ ಅವರ ವೆಲ್ಕಮ್ ಆಗ್ತಾಯಿತ್ತು. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ. ಹಾಗೆ ಕೆಲವೊಂದು ಸಣ್ಣ ಸಣ್ಣ ಪ್ರೋಗ್ರಾಮ್ ಇತ್ತು, ಅದನ್ನು ಕೂಡ ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೇನೆ. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.